ಇಂಗ್ಲಿಷ್ ಅಲ್ಲಿ ಇಲ್ಲ ಕನ್ನಡ. ವೆಲ್ಕಮ್ ಬ್ಯಾಕ್. ಇದು ಈ ದಿವಸದ ವಿಶೇಷ ಕಾರ್ಯಕ್ರಮ ನಮ್ಮ ದುನಿಯಾ ನಮ್ಮ ಸ್ಟೈಲ್. ಆಗ್ಲಿಂದ ನಮ್ಮ ಕನ್ನಡದ ಯಶ್ ಚೋಪ್ರಾ, ಪ್ರೀತಮ್ ಗುಬ್ಬಿ ಅವರು ಬೇಜಾರು ರೇಗಿಸ್ತಾ ಇದ್ದಾರೆ ಎಲ್ಲರಿಗೂ. ಬಟ್ ಐ ಟೆಲ್ ಯು ಥಿಂಗ್ ಒನ್, ಅವರ್ ನ್ಯೂ ಫಿಲಿಮ್ ವೆರಿ ವೆರಿ ಗುಡ್. ಮೈ ಮಮ್ಮಿ ಡೂಯಿಂಗ್ ಅಲ್ಟಿಮೇಟ್ ರಾಗಿ ಮುದ್ದೆ ಚಾಕ್ನಾ ಚಾಪ್ಸ್. ಐ ಈಟಿಂಗ್ ಗೋಯಿಂಗ್ ಹೋಮ್ ಆಫ್ಟರ್ ಪೋಟ್ಕೊಂಡಿಂಗ್. ಆ್ಯಂಡ್ ರೈಟ್ ನೌ ವಿತ್ ಮೀ ಅವರ್ ಲವ್ಲಿ ಸ್ಲಮ್ ಸೂಪರ್ ಬಾಯ್ ಸುನಿಲ್ ಎ ಕೃಷ್ಣ. ನಮಸ್ಕಾರ, ವೆಲ್ಕಮ್. ಸಲ್ಮದ ತಾಂಗ್. ನಮಸ್ಕಾರ. ಏನಪ್ಪ ಹಿಂಗೆಲ್ಲ ಮಾತಾಡ್ತಾ ಇದ್ದೀನಿ ಅಂತ ಯೋಚಿಸ್ತಾರೆ. ನಮ್ಮ ಚಿತ್ರದಲ್ಲಿ ಹೈಟೆಕ್ ರಿಯಲ್ ಎಸ್ಟೇಟ್ ವ್ಯವಹಾರ ಮಾಡುವಂತಹ ಅತ್ಯಂತ ಮೇಧಾವಿ ಸುನಿಲ್. ಏನು ಸುನಿಲ್, ಹೆಂಗೆ ಅನ್ಸುತ್ತೆ ನಮ್ಮ ದುನಿಯಾ ನಮ್ಮ ಸ್ಟೈಲು? ನಮ್ಮ ಸ್ಟೈಲು ಸೂಪರ್. ನನಗನ್ಸ್ದಂಗೆ ಒಂದು ಯೂತ್ಫುಲ್ ಫಿಲಮಲ್ಲಿ ಈಗ ಜನರಲಿ ಒಂದು ಯೂತ್ಫುಲ್ ಸಿನಿಮಾ ಮಾಡ್ತೀನಿ ಅಂದರೆ ಬರೀ ಡಬಲ್ ಮೀನಿಂಗು ಅಥವಾ ಇನ್ನೊಂದೇನೋ ಆ ಥರ ಇರುತ್ತೆ. ಬಟ್ ಈ ಸಿನಿಮಾದಲ್ಲಿ ನನಗೆ ಅದೇ ಶಾಕ್ ಆಗಿತ್ತು. ಅಂದರೆ ಡಬಲ್ ಮೀನಿಂಗ್ ಇಲ್ಲ ಅಥವಾ ಇನ್ನೊಂದೇನಿಲ್ಲ, ನಾರ್ಮಲ್ಲಾಗಿ ಹೋಗೋಂಥ ಸಿನಿಮಾನೇ. ಅಷ್ಟು ಅಂದರೆ ಅಷ್ಟು ಕೂರ್ಸು ಅಲ್ಲಿ ಫುಲ್ ಹ್ಯೂಮರ್ ಇದೆ ಸಿನಿಮಾ. ಫುಲ್ ಏನೋ ಹೊಸ ಕಾಂಟ್ರವರ್ಸಿ ಕ್ರಿಯೇಟ್ ಮಾಡ್ತೀನಿ ಅಂತ ಹೊರಟಿದ್ರಲ್ಲ ಶೂಟಿಂಗ್ ಮಧ್ಯದಲ್ಲಿ. ಪ್ರೀತಮ್ ಗುಬ್ಬಿ ಅವ್ರು ನಮ್ಗೆ 3 ಜನ ಹೀರೋಯಿನ್ ಅಂದ್ಬಿಟ್ಟು ಲಾಸ್ಟಲ್ಲಿ ನೋಡಿದ್ರೆ 3 ಜನ ಹೀರೋಗಳಿಗೆ ಒಬ್ಬೊಬ್ರು ಹೀರೋಯಿನ್ ಅಂತ ಹೇಳ್ಬಿಟ್ಟು ಲೈಟ್ ಚೇಂಜ್ ಮಾಡ್ಬಿಟ್ರು ಅಂತ. ಇಲ್ಲ, ಆ್ಯಕ್ಚುಲಿ ಏನಾಗಿದೆ ಅಂದರೆ ನನಗೆ ಲಿಖಿತ್ಗೆ ಎಲ್ಲ ಆ್ಯಕ್ಚುಲಿ ಇದು ಮೋಸ. ಇದು ಏನು, ನನಗೆ ಲಿಖಿತ್ಗೆ ಲೋಕಲ್ ಹೀರೋಯಿನ್ಗಳು, ಅದು ಕನ್ನಡದವರು. ನೋಡಿ ಇದು ಬ್ರೇಕಿಂಗ್ ನ್ಯೂಸ್. ಸುವರ್ಣವಾಹಿನಿ ನಿಮ್ಗೋಸ್ಕರ ಅಂತ ಒಂದು ಬ್ರೇಕಿಂಗ್ ನ್ಯೂಸ್. ಸುನಿಲ್ ಅವರೇ, ಏನಿದು, ಏನ್ ಮೋಸ ಆಗಿದೆ ನಿಮ್ಗೆ? ಏನ್ ಮೋಸ ಆಗಿದೆ ಅಂದ್ರೆ, ನಿಮ್ಗೆ ಹುಡ್ಕೊಂಡು ಹೋಗಿ ಚೈನಾದಿಂದ ಅದೊಂದು ಹುಡುಗಿ ಲೈಕಿ ಅಂತ ಇವರು ಲೈಕಿ ಅಂತ ಜೊತೆಗೆ ಆ ಕಡೆ ಈ ಕಡೆ ಇವನು ನಮ್ಮ ಶೆಟ್ಟಿಲ್ ಲೈಕ್ ಮಾಡ್ಕೋತಾ ಇದ್ದ. ಅಲ್ಲ, ಇದ್ರಲ್ಲೇ ಗೊತ್ತಾಗತ್ತೆ ಡೈರೆಕ್ಟರ್ ಎಷ್ಟು ಭೇದ ಭಾವ ಮಾಡಿದ್ದಾರೆ ಅಂತ. ಇವ್ರಿಗೆಲ್ಲ ನೋಡಿದ್ರೆ ಪಕ್ಕ ಇಂಡಿಯನ್ ಮ್ಯಾನುಫ್ಯಾಕ್ಚರಿಂಗ್, ನಮ್ಗೆ ನೋಡಿದ್ರೆ ಚೈನೀಸ್. ನೋ ಗ್ಯಾರಂಟಿ ನೋ ವಾರಂಟಿ. ಗ್ಯಾರಂಟಿ ಹಂಗೆ ಬಿಟ್ಟೋಗ್ಬಿಡ್ತಾರೆ. ನಮ್ಗಂತೂ ಜೊತೆ ಇರ್ತಾರೆ. ಸೊ ಅದು ಆಕ್ಚುಲಿ ಅದು ಒಳ್ಳೆ ಮೆಸೇಜ್ ನನ್ಗನ್ಸ್ದಂಗೆ. ಏನ್ ಮೆಸೇಜ್ ಅಂದ್ರೆ, ಇಂಡಿಯನ್ ಅಂದ್ರೆ ನಮ್ಮವ್ರು ಹಿಡ್ಕೊಂಡ್ರೆ ಕೊನೆ ತನಕ ಇರ್ತಾರೆ, ಇವ್ರ ತರ ಫಾರಿನ್ ಗೇನ್ ಹೋಗ್ಬಿಡಿ ಅದಕ್ಕೆ ಬಿಟ್ಟು ಹೋಗ್ಬಿಡ್ತಾರೆ ಅಂತ ಕರೆಕ್ಟ್ ಆಗಿ ಕೊಟ್ಟಾರೆ. ನೋಡಿದ್ರಲ್ಲ, ಅದಕ್ಕೆ ಹೇಳೋದು ಹೀರೋಯಿನ್ ಇಟ್ಕೋಬೇಕು. ಅಲ್ಲ, ಅದು ಸರಿ. ಅವ್ರು ಏನು ಅಷ್ಟು ಸೈಲೆಂಟ್ ಆಗಿ ಕೂತಿದ್ದಾರೆ? ಮಿಲನ ಅವರು ಮೌನವ್ರತ ಮಾಡ್ತಾರೆ. ಆಕ್ಚುಲಿ ಹೇಳ್ಬೇಕಂದ್ರೆ ನಮ್ಮ ಮಿಲನ ಅವರು ಬಾಯೇ ಮುಚ್ಚಲ್ಲ ಸೆಟ್ಟಲ್ಲಿ. ಇವತ್ತೇನು ಈ ತರ ಕೂತಿದ್ದಾರೆ, ದಯವಿಟ್ಟು ಮಿಸ್ಟೇಕ್ ಮಾಡ್ಕೊಳ್ಳಿ. ಲಿಖಿತ್ ಸೈಲೆಂಟ್ ಆಗಿ ಕೂತಿದ್ದಾರೆ, ನೀ ಏನಕ್ಕೆ ಮಿಲನೇ ನೋಡ್ತಾ ಇದ್ದೀರಾ? ಅಲ್ಲ, ನಂಗೆ ಮಿಲನ ರುಕ್ಮಿಣಿ ರಾಧೇರ್ ನೋಡ್ತೀವಿ. ಮಧ್ಯ ನಾನೇನು ಗೊಲ್ಲನ ದನಗ. ಬಟ್ ನಮ್ಮ ಚಿತ್ರದಲ್ಲಿ ಇನ್ನೂ ಒಂದು ಕಾಂಟ್ರವರ್ಸಿ ಇದೆ. ಈ ಕಾಂಟ್ರವರ್ಸಿ ಯಾರು ಅಂದರೆ ಲಿಖಿತ್ ಶೆಟ್ಟಿ ಬಗ್ಗೆ. ಪಾಪ ಅನ್ಯಾಯವಾಗಿ ಒಂದು ಹೀರೋಯಿನ್ ಲೈಫ್ನ ಹಾಳು ಮಾಡ್ಬಿಟ್ರು. ಅದೇನು ಮಾಡಿದ್ರು ಅನ್ನೋದನ್ನ ಕಾವ್ಯ ಮತ್ತು ಸುನಿಲ್ ಹೇಳಬೇಕು ಅಂತ ನಾನು ರಿಕ್ವೆಸ್ಟ್ ಮಾಡ್ತೀನಿ. ಪಾಪ ಅನ್ಸುತ್ತೆ ಅವ್ನು ನೋಡ್ದಾಗ್ಲೆಲ್ಲ. ಈ ಬೇಡ ಅಂದ್ರೆ ಹಂಗೆ ಆಗ್ತಿತ್ತು ಕಣ. ಹೇಳೇನದು? ಹೇಳ್ರಿ. ಅಯ್ಯೋ, ಅವನಿಗೆ ಪಾಪ ಎಲ್ಲ ಮೀಡಿಯಾದವರೆಲ್ಲ ಬರ್ತಾ ಇದ್ರು, ಬಂದು ಇವ್ರನ್ನ ಹೀರೋಯಿನ್ ಚೆನ್ನಾಗಿ ಮಾಡ್ತಾರೆ. ಪಕ್ಕದಲ್ಲಿ ಇವನು ನಮ್ಮ ಲಿಖಿತ್ತು ಆಕ್ಚುಲಿ ಅವತ್ತು ಇನ್ನೂ ಡ್ರೆಸ್ ಮಾಡ್ಕೊಂಡಿರಲಿಲ್ಲ ಅನ್ಸುತ್ತೆ. ಅವನು ಸುಮ್ಮನೆ ನಿಂತಿದ್ದ, ಚಳಿಗೆ ಫುಲ್ ಕವರ್ ಆಗ್ಬಿಟ್ಟಿದೆ, ಗೊತ್ತಾಗಿಲ್ಲ ಅವ್ರಿಗೆ ಹೀರೋ ಅಂತ. ಸುಮ್ಮನೆ ಪಕ್ಕದಲ್ಲಿ ಕೂತಿದ್ದ ಅವಳ ಪಕ್ಕ. ಹಲೋ ಇಂಟರ್ವ್ಯೂಗೇನೋ ಅಂತ ಸೈಡ್ಗೆ ಕ್ಯೂ ಅಂದ ಸೈಡ್ ಕಳಿಸ್ಬಿಟ್ಟು ಇವ್ರ ಹತ್ರ ಇಂಟರ್ವ್ಯೂ ತಗೊಂಡ್ರು. ಹೈದರಾಬಾದಲ್ಲಿ ಊಟಕ್ಕೆ ಅಂತ ಮಧ್ಯಾಹ್ನ ಊಟದ ಟೈಮು. ಅಲ್ಲಿ ಹೈದರಾಬಾದಲ್ಲಿ ನಾವು ಯಾರು ಅಂತಾನೂ ಗೊತ್ತಿಲ್ಲ. ಸೊ ನಾನು ಲಿಖಿತ್ತು ಚಪಾತಿ ಕೊಡ್ತಾಯಿದ್ರು. ಸೊ ಅಲ್ಲಿ ಯಾರು ಕನ್ನಡದವರಲ್ಲ, ನನಗೆ 2 ಚಪಾತಿ ಕೊಟ್ಟರು. ನಾನು ಇನ್ನೊಂದು ಚಪಾತಿ ಕೊಟ್ಟರು, ಸರಿ ಕೊಟ್ಟರು. ನೆಕ್ಸ್ಟ್ ಲಿಖಿತ್ ಬಂದ, ಇನ್ನೊಂದು 2 ಚಪಾತಿ ಕೊಟ್ಟರು. ಇನ್ನೊಂದು ಚಪಾತಿ ಕೇಳಿದೆ. ಅದಕ್ಕೆ ಲಿಖಿತ್ತು, ಇಲ್ಲ ಇನ್ನೊಂದು ಚಪಾತಿ ಕೊಡಲ್ಲ ಅಂದ. ಅಲ್ಲೋ ಇನ್ನೊಂದು ಚಪಾತಿ ಬೇಕು ಅಂದ. ಕೊಡಲ್ಲ ಅಂದ್ರಲ್ಲ ರಫ್ ಆಗಿ. ನಾನು ಈ ಫಿಲಮ್ ಹೀರೋ ಅಂದ. ಅದಕ್ಕೆ ನನಗೆ ಅಂದ ಹೀರೋ ಕಟ್ಟಿ ಅಂದ್ಬಿಟ್ಟು ಆಮೇಲೆ ಯಾರು ನಮ್ಮ ಅವಾಗಲೂ ಕೊಡಲ್ಲ ಪ್ರೊಡ್ಯೂಸರ್ಗೆ ಹೇಳಿ ಇಲ್ಲ, ಅಲ್ಲಿ ಆ ಪ್ರೊಡಕ್ಷನ್ ಅವ್ರು ಯಾರು ಸರ್ವ್ ಮಾಡ್ತಾ ಇದ್ರು ಅವ್ರಿಗೆ ಗೊತ್ತಿರ್ಲಿಲ್ಲ ಯಾರು ಆರ್ಟಿಸ್ಟ್. ಸುಮಾರು ಜನ ಆರ್ಟಿಸ್ಟ್ ಇದ್ರು ಅವಾಗ. ಸೊ ಯಾರು ಏನು ಅಂತ ಗೊತ್ತಿರ್ಲಿಲ್ಲ. ಆಮೇಲೆ ಸುನಿಲ್ ಅವರು ನೋಡಿದ್ರೆ ಅವರು ಗ್ಲಾಮರಸ್ ಆಗಿ. ನಮ್ಮ ಮಿಲನ ನಾಗರಾಜ್ ಅವರು ಈ ಸಿನಿಮಾ ಮಾಡಾದ್ಮೇಲೆ ದರ್ಶನ್ ಅವ್ರ ಜೊತೆಗೆ ಬೃಂದಾವನ ಅನ್ನೋ ಸಿನಿಮಾನಲ್ಲೂ ಆ್ಯಕ್ಟ್ ಮಾಡಿದ್ರು. ಈ ಸಿನಿಮಾ ನೋಡೇನೆ ಅವ್ರಿಗೆ ಆಫರ್ ಬಂದಿದ್ದು ಅಂತ ಕೂಡ ಸಾಕಷ್ಟು ಸುದ್ದಿಗಳಿದೆ. ನಿಜಾನ ಅದು? ಇರ್ಬೋದು. ಓಕೆ. ದಿನಕರ್ ಅವ್ರು ನಂಗೆ ನಾವು ಮಲೇಷ್ಯಾ ಶೂಟಿಂಗ್ ಮುಗಿಸ್ಕೊಂಡು ಬಂದಿದ್ವಿ. 2 days 3 days ಟೈಮ್ನಲ್ಲಿ ಅವ್ರು ಫೋನ್ ಮಾಡಿಬಿಟ್ಟು ನನಗೆ, ಇವಾಗ ಹೇಳಿ, ಟಫ್ ಕ್ವಶನ್, ದರ್ಶನ್ ಇಷ್ಟನಾ ಲಿಖಿತ್ ಇಷ್ಟನಾ?
ದರ್ಶನ್ ಇಲ್ಲ 100% ದರ್ಶನ್ ಇದು ಇದ್ರಲ್ಲಿ ದರ್ಶನ್ ಇಷ್ಟನಾ ಲಿಖಿತ್? ಒಂದ್ ನಿಮಿಷ ನಾನೇ ಹೇಳ್ತೀನಲ್ಲ ದರ್ಶನ್ ಸರ್ ದರ್ಶನ್ ಸರ್ ಇಷ್ಟ ಯಾರು ಇಲ್ಲ ಇಷ್ಟ ದೇ ಮೈ ಕೋ ಸ್ಟಾರ್ಸ್ ಸೊ ಐ ಡೋಂಟ್ ಹ್ಯಾವ್ ಟು ಲೈಕ್ ದೆಮ್ ಐ ಮೀನ್ ಅದೆಲ್ಲ ಬೇಡ ಇಷ್ಟ ಏನಕ್ಕೆ ದರ್ಶನ್ ಇಷ್ಟನಾ ಲಿಖಿತ್ ಇಷ್ಟ? ಯಾರು ಇಷ್ಟ ನಿಮ್ಗೆ? obviously we are good friends of course yeah we are good friends that's what I'm telling ದರ್ಶನ್ ಅವರು ನಾವ್ ಏನಾದ್ರೂ senior ಹೇಳಿದ್ವಾ? actor. ಅಲ್ಲ ಟೆನ್ಷನ್ ಆಗಿದ್ದಾರೆ ರೇ ಲಿಖಿತ್ ಗೋಳಿ ಕಣ್ಣಂಗೆ ದರ್ಶನ ಗೋಳಿ ಕಳಕಾಗತ್ತೆ ನಿಮ್ಗೆ? ಅದೇ ನಾನು ಹೇಳ್ತಾ ಇರೋದು ಸೀನಿಯರ್ ಆಕ್ಟರ್ ಗುಡ್ ಮಾರ್ನಿಂಗ್ ಸರ್. ಅಲ್ಟಿಮೇಟ್ ಸುನಿಲ್ ಇಷ್ಟೇ ಸುನಿಲ್. ನಮ್ಗೆ ಬೇಕಾಗಿರೋದು ಒಂದೇ ಒಂದು ಉತ್ತರ, ನೋ ಎಕ್ಸ್ಪ್ಲನೇಷನ್. ನಿಮ್ಗೆ ಲಿಖಿತ್ ಇಷ್ಟನಾ? ಲಿಖಿತ್ ಇಷ್ಟನಾ ದರ್ಶನ್ ಇಷ್ಟನಾ? ನಾನು ಹೇಳ್ತೀನಲ್ಲ ಇಷ್ಟ ಇದಕ್ಕೆ ಉತ್ತರ ಕೊಡಲ್ಲ, ನಾನು ಇವ್ರ ಹತ್ರ ಉತ್ತರ ಪಡಿಲೇಬೇಕು. ಅದಕ್ಕೆ ಒಂದು ಸ್ವಲ್ಪ ಗಿಮಿಕ್ ಮಾಡಬೇಕು. ನಾವು ಗಿಮಿಕ್ ಮಾಡ್ತೀವಿ, ಮಲೇಷಿಯನಲ್ಲೆಲ್ಲ ಏನೇನು ಮಾಡಿದೀವಿ ತರಲಿ ಅದನ್ನು ಕೂಡ ಹೇಳ್ತೀವಿ. ಅದಕ್ಕಿಂತ ಮುಂಚೆ ಈಗ ತಗೊಳ್ಳೋಣ ಒಂದು ಅದು ಮಲೇಷಿಯನಲ್ಲಿ ಬ್ರೇಕ್ ಅಂತ. ಅಲ್ಲಿ ಇಂಗ್ಲಿಷ್ ಅಲ್ಲಿ ಇಲ್ಲ ಕನ್ನಡ